ಕ್ರಿಪ್ಟೋ ವಾಲೆಟ್ ಅಂದ್ರೆ ಏನು, ಕ್ರಿಪ್ಟೋ ವಾಲೆಟ್ ಅಲ್ಲಿ ಎಷ್ಟು ವಿಧ ಇದೆ, ಎಷ್ಟು ಸೇಫ್ ಇದೆ, ಇದೆಲ್ಲವೂ ಸಹ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಹಾಯ್, ನಾನು ನಿಮ್ಮ ವೆಂಕಟಪತಿ ಬಿಸ್ನೆಸ್ ಅಂಡ್ ಕ್ರಿಪ್ಟೋ ಎಕ್ಸ್ಪರ್ಟ್. ನೀವೇನಾದ್ರೂ ಈ ಚಾನಲ್ಗೆ ಹೊಸಬರಾಗಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಈ ಒಂದು ಚಾನಲ್ ಅನ್ನ ಹೆಚ್ಚಿನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ರೀತಿಯಲ್ಲಿ ಒಂದು ರಿಕ್ವೆಸ್ಟ್ ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮ ಒಂದು ಪ್ರೋತ್ಸಾಹನೇ ನನಗೆ ಒಂದು ಏನದು. ಸೊ ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ರಿಪ್ಟೋ ವಾಲೆಟ್ ಬಗ್ಗೆ ತಿಳ್ಕೊಳ್ಳೋಣ. ಕ್ರಿಪ್ಟೋ ವಾಲೆಟ್ ಅಂದ್ರೆ ಏನು? ಕ್ರಿಪ್ಟೋ ಕರೆನ್ಸಿ ವಾಲೆಟ್ಗಳು ಅಗತ್ಯ ತುಂಬಾ ಇರುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ಹಂತ ಹಂತವಾಗಿ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಈ ಕ್ರಿಪ್ಟೋ ವಾಲೆಟ್ ಗಳಲ್ಲಿ ತುಂಬಾನೇ ವಿವಿಧ ರೀತಿಯ ವಾಲೆಟ್ ಗಳಿದಾವೆ. ಅದರಲ್ಲಿ ಪೂರ್ಣವಾಗಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಯಾವ ವಾಲೆಟ್ ಅಲ್ಲಿ ನಾವು ಇಟ್ಕೊಂಡ್ರೆ ಸೇಫರ್ ಸೈಡ್ ಇರ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಸಲಿಗೆ ಈ ಕ್ರಿಪ್ಟೋ ವಾಲೆಟ್ ಅಂದ್ರೆ ಏನು? ಇದು ಭೌತಿಕ ವಾಲೆಟ್ ಅಲ್ಲ, ಇದು ಕ್ರಿಪ್ಟೋ ಸಂಗ್ರಹಣೆ ಮಾಡಿ ನಾವು ಹೋಲ್ಡ್ ಮಾಡತಕ್ಕಂಥದ್ದು ಒಂದು ಡಿಜಿಟಲ್ ಸಾಫ್ಟ್ವೇರ್ ಆಗಿರುತ್ತೆ. ನಿಮ್ಮ ಕ್ರಿಪ್ಟೋ ಕರೆನ್ಸಿಗೆ ಬ್ಯಾಂಕ್ ಖಾತೆ ಅಂತೆ. ನೀವು ಬ್ಯಾಂಕ್ ಅಲ್ಲಿ ಏನು ಹಣವನ್ನ ಹೋಲ್ಡ್ ಮಾಡ್ತೀರಾ, ನಿಮ್ಮ ಫಿಯೇಟ್ ಕರೆನ್ಸಿ, ಹಾಗೆ ಕ್ರಿಪ್ಟೋ ಕರೆನ್ಸಿಯನ್ನ ಈ ವಾಲೆಟ್ ಗಳಲ್ಲಿ ನೀವು ಹೋಲ್ಡ್ ಮಾಡ್ತೀರಾ. ಹಾಗಾಗಿ ಯೋಚಿಸಿ ಒಳ್ಳೆ ನಿರ್ಧಾರ ತಗೊಂಡು ಒಳ್ಳೆ ವಾಲೆಟ್ ಅಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಇದು ನಿಮ್ಮ ಖಾಸಗಿ ಕೀಲಿಗಳನ್ನ ಹೊಂದಿರುತ್ತೆ, ಜೊತೆಗೆ ಒಂದು ಪಾಸ್ವರ್ಡ್, ಸೆಕ್ಯೂರಿಟಿ ಪಾಸ್ವರ್ಡ್ ಅನ್ನೋದು ನೀವು ಹೊಂದಿರ್ತೀರಾ ಅಂತ ಹೇಳಬಹುದು. ಕ್ರಿಪ್ಟೋ ಕರೆನ್ಸಿ ವಾಲೆಟ್ ಗಳಲ್ಲಿ ಎಷ್ಟು ವಿಧ? ಇದರಲ್ಲಿ 3 ವಿಧ ಇದೆ. ನಂಬರ್ 1 ಹಾಟ್ ವಾಲೆಟ್. ಹಾಟ್ ವಾಲೆಟ್ ಅನ್ನೋದು ಆನ್ಲೈನ್ ನಲ್ಲಿ ನೀವು ಟ್ರಾನ್ಸಾಕ್ಷನ್ ಅನ್ನತಕ್ಕಂಥದ್ದನ್ನ ತುಂಬಾ ಸರಳವಾಗಿ ಸುಲಭವಾಗಿ ಟ್ರಾನ್ಸಾಕ್ಷನ್ ಮಾಡಬಹುದು. ಇದು ಸ್ವಲ್ಪ ನಮಗೆ ಅಪಾಯಕಾರಿ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಪ್ರತಿಯೊಂದು ಮಾಡೋದ್ರಿಂದ ಸ್ವಲ್ಪ ಅನಾನುಕೂಲಗಳು ಇದರಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಎರಡನೇದು ಕೋಲ್ಡ್ ವಾಲೆಟ್. ಕೋಲ್ಡ್ ವಾಲೆಟ್ ಅನ್ನೋದು ಆಫ್ಲೈನ್ ಅಲ್ಲಿ ನಾವು ಟ್ರಾನ್ಸಾಕ್ಷನ್ ಅನ್ನೋದು ಮಾಡ್ಕೋಬಹುದು, ಆದ್ರೆ ಇದು ತುಂಬಾನೇ ಸುರಕ್ಷಿತವಾಗಿರುತ್ತೆ. ಇದರಲ್ಲಿ ಸ್ವಲ್ಪ ಕನ್ವೀನಿಯಂಟ್ ಅನ್ನೋದು ಕಮ್ಮಿ ಇರುತ್ತೆ ಅಷ್ಟೇ, ಬಟ್ ಸೇಫರ್ ಸೈಡ್ ನಾವು ಇರ್ತೀವಿ ಅಂತ ಹೇಳ್ಬೋದು. ಮೂರನೇದು ಬಂದ್ಬಿಟ್ಟು ಹಾರ್ಡ್ವೇರ್ ವಾಲೆಟ್. ಇದೊಂದು ಫಿಸಿಕಲ್ ಡಿವೈಸ್ ಅಲ್ಲಿ ನಮ್ಮ ಅಸೆಟ್ ಅನ್ನೋದು ನಾವು ಸ್ಟೋರೇಜ್ ಮಾಡಿಕೊಂಡು ನಾವು ನಮ್ಮ ಹತ್ರನೇ ಇಟ್ಕೋಬಹುದು. ಸೊ ಆನ್ಲೈನ್ ಅಲ್ಲೂ ಅಲ್ಲದೆ ಆಫ್ಲೈನ್ ಅಲ್ಲೂ ಅಲ್ಲದೆ ನಮ್ಮ ಹತ್ರನೇ ಹೋಲ್ಡ್ ಮಾಡ್ಬೋದು. ಈಗೇನು ನೀವು ಗೋಲ್ಡ್ ತಗೊಂಡೋಗಿ ಹೇಗೆ ನೀವು ಮನೆಯಲ್ಲಿ ಸೇಫರ್ ಆಗಿ ಇಟ್ಕೊಳ್ತಿರೋ ಅದೇ ರೀತಿಯಲ್ಲಿ ಒಂದು ಡಿವೈಸ್ ಅಲ್ಲಿ ಹಾಕ್ಬಿಟ್ಟು ನಾವು ಡಿವೈಸ್ ಅನ್ನ ಸೇಫ್ ಆಗಿ ಇಟ್ಕೋಬಹುದು ಅಂತ ಹೇಳ್ಬೋದು. ಇದು 3 ವಿಧ ಅಂತ ಹೇಳ್ಬೋದು. ಇನ್ನು ನಾವು ಯಾವ ರೀತಿಯಾಗಿ ಚೂಸ್ ಮಾಡಬೇಕು, ಸರಿಯಾದ ವಾಲೆಟ್ ಯಾವುದನ್ನ ಹೇಗೆ ಆಯ್ಕೆ ಮಾಡೋದು? ನಂಬರ್ 1, ನಿಮಗೆ ಏನು ಅಗತ್ಯ ಇದೆ ಅದನ್ನ ಫಸ್ಟ್ ಪರಿಗಣಿಸಿ. ಎರಡನೇದು, ಭದ್ರತೆ ಎಷ್ಟಿದೆ ಅದರಲ್ಲಿ, ನಿಮ್ಮ ಅನುಕೂಲಗಳಿಗೆ ತಕ್ಕಂತೆ ಅದು ಇದೆಯಾ, ಇದನ್ನ ನೀವು ನೋಡ್ಕೋಬೇಕಾಗುತ್ತೆ. ಮೂರನೇದು ಏನಪ್ಪಾ ಅಂತ ಹೇಳಿದ್ರೆ ಕೆಲವೊಂದು ವಾಲೆಟ್ಗಳು ನಿಮ್ಗೆ ಯೂಸರ್ ಫ್ರೆಂಡ್ಲಿ ಇರುತ್ತೆ. ಸೊ ಆ ಯೂಸರ್ ಫ್ರೆಂಡ್ಲಿ ವಾಲೆಟ್ ಗಳನ್ನೇ ನೀವು ಆಯ್ಕೆ ಮಾಡ್ಕೊಂಡ್ರೆ ತುಂಬಾ, ಕೆಲವೊಂದು ಕಷ್ಟ ಇರುತ್ತೆ, ನಿಮ್ಗೂ ಗೊತ್ತಾಗ್ದಿರಾ ಸೊ ಹಣವನ್ನ ಅಲ್ಲಿ ಕಳ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯೂಸರ್ ಫ್ರೆಂಡ್ಲಿ ವಾಲೆಟ್ ಯಾವ್ದಿರುತ್ತೋ ಸೊ ಅದನ್ನ ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಅಂತ ಹೇಳಿದೆ. ಇನ್ನು ಈ ವಾಲೆಟ್ ಅನ್ನೋದು ಸೆಟಪ್ ಮಾಡ್ಕೊಳ್ಳೋದು ಹೇಗೆ? ನಂಬರ್ 1, ನೀವು ಸೆಟಪ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ನೀವು ಸಂಶೋಧಿಸಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ, ಅದ್ರ ಬಗ್ಗೆ ರಿವ್ಯೂ ನೋಡಿ, ಅದರ ಪ್ರೊಫೈಲ್ ನೋಡಿ, ಅದು ಡಿಸೆಂಟ್ರಲೈಸ್ಡ್ ಸೆಂಟ್ರಲೈಸ್ಡ್ ನೋಡಿ, ಇದೆಲ್ಲವೂ ಸಹ ತಿಳ್ಕೊಂಡು ಆದ ನಂತರ ನೀವು ಆಯ್ಕೆ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ ಅಲ್ಲಿ ಎಲ್ಲ ಅವೈಲೇಬಲ್ ಇರುತ್ತೆ. ಅದರ ರೇಟಿಂಗ್ಸ್ ಎಷ್ಟಿರುತ್ತೆ, ಅದರ ಒಂದು ರಿವ್ಯೂ ಏನಿರುತ್ತೆ ಎಲ್ಲವೂ ಸಹ ಸ್ಟಡಿ ಮಾಡಿ. ಮತ್ತೆ ಅದರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಫೀಸಸ್ ಎಲ್ಲ ಸ್ಟ್ರಕ್ಚರ್ ಹೇಗಿರುತ್ತೆ, ಕಮ್ಮಿ ಇದರಲ್ಲಿ ಯಾವ್ದಿರುತ್ತೆ, ಗ್ಯಾಸ್ ಫೀಸು, ಇದೆಲ್ಲವೂ ಸಹ ತಿಳ್ಕೊಂಡು ನಂತರ ನೀವು ಚೂಸ್ ಮಾಡೋದು ತುಂಬಾನೇ ಉತ್ತಮ ಅಂತ ಹೇಳ್ಬೋದು. ಮತ್ತೆ ನಿಮ್ಮ ಅಕೌಂಟ್ ಅನ್ನೋದು ಡೌನ್ಲೋಡ್ ಮಾಡಿದ ನಂತರ ನೀವು ಅಕೌಂಟ್ ಅನ್ನೋದು ಕ್ರಿಯೇಟ್ ಮಾಡ್ಕೊಳ್ತೀರಾ. ಕ್ರಿಯೇಟ್ ಮಾಡಿದ ನಂತರ ಅಲ್ಲಿ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ತೀರಾ. ಪಾಸ್ವರ್ಡ್ ನಂತರ ಒಂದು ಬ್ಯಾಕಪ್ ಗೆ ನಿಮ್ಗೆ ಒಂದು ಸೀಡ್ಸ್ ಅನ್ನೋದು, ಪರ್ಸ್ ಅಂತ ಹೇಳ್ತೀವಿ, ಆ ಸೀಡ್ಸ್ ಅನ್ನೋದು ನೋಟೆಡ್ ಮಾಡ್ಕೊಂಡು ನೀವು ಭದ್ರವಾಗಿ ಇಟ್ಕೋಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಮೊಬೈಲ್ ನಾಳೆ ಏನಾದ್ರೂ ಫ್ಲಾಶ್ ಆಯ್ತು ಅಥವಾ ನಿಮ್ಮ ಸಿಸ್ಟಮ್ ಕ್ಲಾಶ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಅದನ್ನ ವಾಲೆಟ್ ಅನ್ನ ರಿಕ್ವೈರ್ ಮಾಡ್ಕೋಬೇಕಂದ್ರೆ ಆ ಸೀಡ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ ಸೀಡ್ ಅನ್ನೋದು ನೀವು ಇಟ್ಕೊಂಡಿದ್ರೆ ಮತ್ತೆ ಈಸಿಯಾಗಿ ರಿಕ್ವೈರ್ ಮಾಡ್ಕೋಬಹುದು. ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ ಆಗಾಗ ನಿಮ್ಮ ಒಂದು ಪಾಸ್ವರ್ಡ್ ಅನ್ನೋದು ಚೇಂಜ್ ಮಾಡ್ಕೊಳ್ತಾ ಇರಿ. ಮಂತ್ಲಿ ಒನ್ಸ ಅಥವಾ 2 months ಒನ್ಸ ನಿಮ್ಮ ಪಾಸ್ವರ್ಡ್ ಅನ್ನೋದು ಬದಲಾಯಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಸಾಕಷ್ಟು ಫ್ರಾಡ್ಗಳನ್ನೋದು ಈಗ ನಡೀತಾ ಇದಾವೆ. ಕೆಲವೊಂದು ಲಿಂಕ್ ಅನ್ನೋದು ಬಂದ್ಬಿಟ್ರೆ ನಾವು ಜಸ್ಟ್ ಅನ್ನೋನ್ ಏನೋ ಒಂದು 5 ಲಕ್ಷ ರೂಪಾಯಿ ಲೋನು ಅಂತ ಹೇಳ್ಬಿಟ್ಟು ಅಪ್ರೂವಲ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಲಿಂಕ್ ಕಳಿಸ್ತಾರೆ. ನೀವು ಗಾಬರಿಯಿಂದ ಅದು ನೋಡ್ಬಿಟ್ಟು 5 ಲಕ್ಷ ರೂಪಾಯಿ ನನ್ನ ಅಕೌಂಟ್ ಕ್ರೆಡಿಟ್ ಆಗಿದೆಯಾ ಅಂತ ಸುಮ್ಮನೆ ನೀವು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಟೋಟಲ್ ನಿಮ್ಮ ಮೊಬೈಲ್ ಡಾಟಾ ಎಲ್ಲ ಅವ್ರಿಗೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ತುಂಬಾನೇ ಸೇಫ್ ಅಂಡ್ ಸೆಕ್ಯೂರ್ಡ್ ವೇ ಅಲ್ಲಿ ನೀವು ಡಿಜಿಟಲ್ ಆಗಿ ಇರಬೇಕು ಅನ್ನೋದೇ ನನ್ನ ಒಂದು
ಅಡ್ವೈಸ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇವು ಸಾಕಷ್ಟು ನಮ್ಮ ಕಣ್ಣು ಮುಂದೆನೆ ನಡೀತಾ ಇದೆ ಅಂತ ಹೇಳ್ಬೋದು. ನಿಮ್ಮ ಕ್ರಿಪ್ಟೋವನ್ನ ಹೇಗೆ ನೀವು ಸೇಫ್ ಮಾಡ್ಕೋಬೇಕು ಅನ್ನೋದು ಫಸ್ಟ್ ಪಾಯಿಂಟ್. ನಿಮಗೆ ಗೂಗಲ್ ಅಥೆಂಟಿಕೇಶನ್, 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅನ್ನೋದು ಏನಿರುತ್ತೆ ಅದನ್ನ ನೀವು ಆಕ್ಟಿವೇಟ್ ಮಾಡ್ಕೋಬೇಕು. ಎರಡನೇದು ಲಿಂಕ್ಸ್ ಅನ್ನೋದು ಯಾವುದೇ ಕಾರಣಕ್ಕೂ ಯಾವುದೇ ಅನ್ನೋನ್ ಲಿಂಕ್ಸ್ ಬಂದರೂ ನೀವು ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಮೂರನೇದು ಬ್ಯಾಕಪ್ ಅಲ್ಲಿ ನೀವು ರೆಗ್ಯುಲರ್ ಆಗಿ ಸಾಫ್ಟ್ವೇರ್ ಅನ್ನೋದು ಅಪ್ಡೇಟ್ ಮಾಡ್ಕೊಳ್ತಾ ಇರಿ. ಯಾಕಂತ ಹೇಳಿದ್ರೆ ಅಪ್ಡೇಟ್ ಮಾಡೋದ್ರಿಂದ ನಿಮಗೆ ಸ್ಪೀಡ್ ಟ್ರಾನ್ಸಾಕ್ಷನ್ ಅನ್ನೋದು ನಿಮಗೆ ನಡೆಯುತ್ತೆ, ಸ್ಪೀಡ್ ಆಗಿ ನಿಮಗೆ ವರ್ಕ್ ಅನ್ನೋದು ಆಗ್ತಾ ಇರುತ್ತೆ. ಸೊ ಇದು ನಿಮ್ಗೆ ಎಷ್ಟು ವಿಧ ಇದೆ, ಯಾವುದು ಸೇಫ್ ಆಗಿ ನೀವು ಇಟ್ಕೋಬೇಕು ಅನ್ನೋದು ಪ್ರತಿಯೊಂದು ತಿಳ್ಕೊಂಡು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆದ್ರೆ ತುಂಬಾನೇ ಉತ್ತಮ ಅಂತ ಹೇಳ್ತಾ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ನಿಮ್ಗೆ ಬೇಕಂದ್ರೆ ನನ್ನ ಒಂದು ಚಾನಲ್ ಅಲ್ಲಿ ಸಾಕಷ್ಟು ವಿಡಿಯೋಗಳಿದಾವೆ, ಅದನ್ನೆಲ್ಲವೂ ಸಹ ಫಾಲೋ ಮಾಡಿದ್ರೆ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಎಷ್ಟು ವಿಧ ಇದೆ, ಯಾವೊಂದು ಕ್ರಿಪ್ಟೋ ಕರೆನ್ಸಿ ನಮಗೆ 2025 ಅಲ್ಲಿ ಉತ್ತಮವಾಗಿರುತ್ತೆ, ಎಲ್ಲವೂ ಸಹ ವಿಡಿಯೋ ರೂಪದಲ್ಲಿ ನಿಮ್ಗಿದೆ. ಸೊ ಅದನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೊಂದು ಸಲ ನಾನು ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಈ ಚಾನಲ್ಗೆ ಹೊಸಬರಾಗಿದ್ರೆ, ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ, ಲೈಕ್ ಮಾಡೋದಕ್ಕೆ ಹೇಳಿ ಅಂತ ಹೇಳ್ತಾ, ಯಾಕಂತ ಹೇಳಿದ್ರೆ ನಿಮ್ಮ ಒಂದು ಪ್ರೋತ್ಸಾಹನೇ ನನಗೆ ಒಂದು ಒಳ್ಳೆ ಎನರ್ಜಿ ಬಂದು ಸೊ ಮತ್ತೆ ನಿಮ್ಗೆ ಹೊಸ ಒಂದು ಕಂಟೆಂಟ್ ಜೊತೆಗೆ ಹೊಸ ಒಂದು ವಿಡಿಯೋ ರೂಪದಲ್ಲಿ ನಿಮ್ಮ ಮುಂದೆ ತರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಚಾರವನ್ನ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಶುಭವಾಗ್ಲಿ, ಶುಭ ದಿನ.